ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಸರ್. ಶೇಪ್ ನೋಡಿ ಸರ್, ಪೂರಾ ರೌಂಡ್ ಆಗಿ ಬಂದಿದೆ ಸರ್. ನೀವು 10 ರೂಪಾಯಿಗೆ ಸರ್ 600 ರೊಟ್ಟಿ ತಗೋಬಹುದ್ರಿ ಸರ್. ವರ್ಲ್ಡ್ ಸ್ಮಾಲೆಸ್ಟ್ ಮಷೀನ್ ಇದೆ ಸರ್. ಅದ್ರ ಪ್ರೈಸ್ 40,000 ಇದೆ. ಅದು 1 ತಾಸಿಗೆ 100 ರಿಂದ 150 ರೊಟ್ಟಿ ಆಗ್ತಾವ ಸರ್. ನೀವು ಒಂದೇ ಮಷೀನ್ ತಗೊಂಡು ಇದರಲ್ಲಿ ರೋಟಿ, ಪಾಪಡ್, ಚಪಾತಿ, ಪಾನಿಪುರಿ ಬೇರೆ ಬೇರೆ ಬಿಸ್ನೆಸ್ ಕೂಡ ಮಾಡಬಹುದು ಸರ್ ಇದರಲ್ಲಿ. ನೋಡಿ ಸರ್, ಇವಾಗೆಲ್ಲ ಹಬ್ಬ ಎಲ್ಲ ಬರ್ತಿದೆ ಅಲ್ಲ ಸರ್, ಇಷ್ಟು ಮಷೀನ್ ರೆಡಿ ಆಗಿದಾವೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 90,000 ಇದೆ ಸರ್. 1 ಇಯರ್ ವಾರಂಟಿ ಇದೆ ಸರ್. 10 ಇಯರ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟಿಂಗ್ ವಾರಂಟಿ ಇದೆ. ISO ಸರ್ಟಿಫೈಡ್ ಆಗಿದೆ ಸರ್. ಚೀಸಿ ಮೋಟರ್ ಇದೆ ಸರ್. ಡಿಜಿಟಲ್ ಮೀಟರ್ ಅಂತ ಸರ್. ಇದರಲ್ಲಿ ವೋಲ್ಟೇಜ್ ಏನಾದ್ರು ಜಾಸ್ತಿ ಮತ್ತೆ ಕಮ್ಮಿ ಬಂದ್ರೆ ನಿಮಗೆ ಮೋಟರ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. 1 ಇಯರ್ ವಾರಂಟಿ ಕೂಡ ಬರುತ್ತೆ, 5 ಇಯರ್ಸ್ ವಾರಂಟಿ ಕೂಡ ಬರುತ್ತೆ ಸರ್. ಆಮೇಲೆ ನಿಮಗೆ ಇದರಲ್ಲಿ 10 ಇಯರ್ಸ್ ಮಷಿನ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟಿಂಗ್ ವಾರಂಟಿ ಕೂಡ ಇರುತ್ತೆ ಸರ್. ಪಲ್ವರೈಸರ್ ಮಷಿನ್ ಫುಲ್ಲಿ ಆಟೋಮೆಟಿಕ್ ಇದೆ ಸರ್. ಬೆಳ್ಳುಳ್ಳಿ ಸುಲಿದ ಮಷಿನ್ ಕೂಡ ಇದೆ ಸರ್. ಚಪಾತಿ ಪ್ರೆಸ್ಸಿಂಗ್ ಮಷಿನ್ ಕೂಡ ಇದೆ ಸರ್. ಇದು ಗ್ರೇವಿ ಮಷಿನ್ ಕೂಡ ಸಿಗುತ್ತೆ ಸರ್. ಹಿಟ್ಟು ಕಲಸೋ ಮಷಿನ್ ಸಿಗುತ್ತೆ. 2 ಬರ್ನರ್ ಸ್ಟೋವ್ ಕೂಡ ಇದೆ ಸರ್. ಚಪಾತಿ ಮತ್ತು ರೋಟಿ ಬೇಯಿಸೋದು ಕೂಡ ನಮ್ಮಲ್ಲಿ ಸಿಗುತ್ತೆ ಸರ್. ಬೇರೆ ಕಡೆ ಅಡ್ಡಾಡಿ ಬಂದಿವಲ್ಲ, ಇಷ್ಟು ಸರಿ ಇದ್ದಿಲ್ಲ, ಇದು ಚಲೋ ಐತಿ. ಈಗ ಬಂದಿವಿ ಭಾಳ ತಾಗಿಲ್ಲ, 2 ತಾಸು 1 ತಾಸು ನೋಡಿ ತೊಗೊಂಡ್ಬಿಟ್ವಿ. 50% ಸಬ್ಸಿಡಿ ಇದೆ. ವಿರಾಜ್ ಗ್ಲೋಬಲ್ ಮಷಿನರಿಗೆ ಸ್ವಾಗತ. ನಾವು ರೊಟ್ಟಿ ಮಷಿನ್ ತಯಾರು ಮಾಡುತ್ತೇವೆ. ನಮ್ಮ ಕಡೆ 40,000 ಇಂದ 2,30,000 ತನಕ ರೊಟ್ಟಿ ಮಷಿನ್ ತಯಾರು ಮಾಡ್ತೇವೆ. ಬನ್ನಿ ತೋರಿಸ್ತೀವಿ. ಸೊ ಇದು ನೋಡಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಸರ್. ಬನ್ನಿ ಸರ್, ನಿಮ್ಗೆ ಡೆಮೋ ಮತ್ತು ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ಪ್ರೈಸ್ ಎಲ್ಲ ತೋರಿಸ್ತೇವೆ. ಬನ್ನಿ ಸರ್. ಸರ್ ನಮ್ಮಲ್ಲಿ ಸ್ಟಾರ್ಟಿಂಗ್ V3 ಮಾಡೆಲ್ ಅಂತ ಸಿಗ್ತದೆ. ಅದ್ರ ಪ್ರೈಸ್ 40,000 ಇದೆ. 40,000 ಹಾಂ 40,000 ಇದೆ ಸರ್. ಅದು 1 ತಾಸಿಗೆ 100 ರಿಂದ 150 ರೊಟ್ಟಿ ಆಗ್ತಾವೆ ಸರ್. 150 ರೊಟ್ಟಿ ಬರುತ್ತಾ? ಹಾಂ ಬರ್ತಾವೆ ಸರ್. ಆಮೇಲೆ ನಿಮಗೆ ಅದು ರೊಟ್ಟಿ ಸೈಜ್ 9 ಇಂಚ್ ಬರುತ್ತೆ ಸರ್. 9 ಇಂಚ್. ಹಾಂ ಸರ್. ಇದು 1 ಯೂನಿಟ್ಗೆ 6 ರಿಂದ 7 ರೂಪಾಯಿ ಬರುತ್ತೆ ಸರ್. ಅಂದ್ರೆ 1 ಯೂನಿಟ್ಗೆ ನಾವು 150 ರೊಟ್ಟಿ ತೆಗಿಬಹುದು. ಹಾಂ 100 ರಿಂದ 150 ರೊಟ್ಟಿ ತೆಗಿಬಹುದು ಸರ್. ಇದು ಸೈಜ್ ಇದೆ ಅಲ್ಲ ಸರ್, ಇದು ನೀವು ದಪ್ಪಗೆ ಬೇಕಂದ್ರೆ ದಪ್ಪಗೂ ಮಾಡ್ಕೋಬಹುದು ಸರ್, ತಳ್ಳಗೆ ಬೇಕಂದ್ರೆ ತಳ್ಳಗೂ ಮಾಡ್ಕೋಬಹುದು ಸರ್. ಸೊ ಇದು ಬಂದು ಹಿಟ್ಟು ಹಾಕಬೇಕು. ಎಷ್ಟು ಕೆಜಿ ಹಾಕಬೇಕು? ಇದು 5 kg ಬರುತ್ತೆ ಸರ್. ನಿಮ್ಗೆ ಹಿಟ್ಟು ನಾದಿ ಇದ್ರೊಳಗೆ ಹಾಕಿ 5 kg ಹಾಕಬೇಕು ಸರ್. ಇದರಲ್ಲಿ ನೀವು ರೋಟಿ, ಚಪಾತಿ, ಪಾಪಡ್, ಪಾನಿಪುರಿ ಮಾಡ್ಬೋದ್ರಿ. ನಿಮ್ಮ ಪಾನಿಪುರಿದು ಕಟರು ಸಿಗುತ್ತೆ 2 ಇಂಚಿಂದ 12 ಇಂಚ್ ಮಟನೂ ಸಿಗುತ್ತೆ ನಿಮ್ಗೆ. ನಿಮ್ಮ ಹತ್ರನೇ ಸಿಗುತ್ತಾ ಅದು? ಹಾಂ ನಮ್ಮ ಹತ್ರನೇ ಸಿಗುತ್ತೆ ಸರ್. ನಿಮ್ಗೆ ಯಾವ್ದು ಇಂಚ್ ಬೇಕೋ ಅದನ್ನ ನಾವು ಕಟರ್ ಹಾಕಿ ಕೊಡ್ತೀವಿ ಸರ್. ಆಮೇಲೆ ಇದು ರೊಟ್ಟಿ ಚಪಾತಿ ಬಂದು 9 ಇಂಚ್ ಬರುತ್ತೆ ಸರ್ ಈ 40,000 ಮಷೀನಲ್ಲಿ. ಆಮೇಲೆ ಇದರಲ್ಲಿ ಸಜ್ಜಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲದೂ ಮಾಡ್ಬೋದು ಸರ್. ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂದರೆ ಸರ್ ಚಿಕ್ಕ ಅಂಗಡಿಗಳು ಇರ್ತಾವಲ್ರಿ ಸರ್, ಅದಕ್ಕೆ ಯೂಸ್ ಆಗುತ್ತೆ ರೀ. ಆಮೇಲೆ ಚಿಕ್ಕ ಕುಟುಂಬ ಇರುತ್ತಲ್ರಿ, ಅದಕ್ಕೂ ಯೂಸ್ ಆಗುತ್ತೆ ರೀ. ನೀವೇನಾದರೂ ಫಸ್ಟ್ ಇದು ಸ್ಟಾರ್ಟಿಂಗಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನೀವು ದೊಡ್ಡ ಮಟ್ಟಕ್ಕೂ ಹೋಗ್ಬೋದು ರೀ ಸರ್. ಫಸ್ಟ್ ಚಿಕ್ಕ ತಗೊಂಡು ಆಮೇಲೆ ಗ್ರೋ ಆಗೋದು. ಹಾಂ ಆಮೇಲೆ ಫಸ್ಟ್ ಚಿಕ್ಕ ಮಷಿನ್ ತಗೊಂಡು ಅದರಲ್ಲಿ ಸ್ಟಾರ್ಟಿಂಗ್ ಮಾಡಿ ಆಮೇಲೆ ನೀವು ಗ್ರೋ ಮಾಡಬೇಕು ಸರ್. ಸೊ ಇದು ಬಂದು 40,000 ಅಲ್ವಾ? ಆಮೇಲೆ ನೆಕ್ಸ್ಟ್ ಮಾಡೆಲ್ಸ್ ಯಾವ್ಯಾವಿದೆ? ಇದು ನೆಕ್ಸ್ಟ್ ಮಾಡೆಲ್ 60,000 ಇಂದ ಇದೆ ಸರ್. ಆಮೇಲೆ 60,000. ಹಾಂ ಸರ್. ಇದು 1 ತಾಸಿಗೆ 150 ಇಂದ 200 ರೊಟ್ಟಿ ಆಗ್ತಾವ್ರಿ. 200 ರೊಟ್ಟಿ. ಹಾಂ ಇದು 11.5 ಇಂಚ್ ಬರುತ್ತೆ ರೀ ನಿಮ್ಗೆ. ರೊಟ್ಟಿ ಮತ್ತು ಚಪಾತಿ 11.5 ಇಂಚ್ ಬರುತ್ತೆ ರೀ. ಇದರಲ್ಲೂ ಕೂಡ ನೀವು ರೊಟ್ಟಿ, ಚಪಾತಿ, ಪಾಪಡ್, ಪಾನಿಪುರಿ ಕೂಡ ಮಾಡ್ಬೋದು ರೀ ಸರ್. 60,000 ಮಷೀನಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಇದು ಸ್ಪೀಡ್ ಕಂಟ್ರೋಲ್ ಕೂಡ ಬರುತ್ತೆ. ಇದರಲ್ಲಿ ಸ್ಪೀಡ್ ಕಂಟ್ರೋಲ್ ಕೂಡ ಮಾಡ್ಕೋಬಹುದು? ಹಾಂ ಮಾಡ್ಕೋಬಹುದು ಸರ್ ನೀವು. ನಮಗೆ ಎಷ್ಟು ಬೇಕೋ ಅಷ್ಟು? ಹಾಂ ಎಷ್ಟು ಬೇಕೋ ಅಷ್ಟಬಹುದು. ವರ್ಲ್ಡ್ ಸ್ಮಾಲೆಸ್ಟ್ ಮಷೀನ್ ಇದೆ ಸರ್. ಹೌದಾ? ಇದು ವರ್ಲ್ಡ್ ಸ್ಮಾಲೆಸ್ಟ್ ಮಿಷನ್? ಹಾಂ ವರ್ಲ್ಡ್ ಸ್ಮಾಲೆಸ್ಟ್ ಮಷೀನ್ ಇದೆ ಸರ್. ಇದು ವಿರಾಜ್ ಗ್ಲೋಬಲ್ ಮಷೀನರಿ ಇಂದ ಮಾಡಿದ್ದು ಸರ್. ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಸರ್. ಶೇಪ್ ನೋಡಿ ಸರ್, ಪೂರಾ ರೌಂಡ್ ಆಗಿ ಬಂದಿದೆ ಸರ್. ಇದರಲ್ಲಿ ನೀವು ದಪ್ಪ ಮಾಡ್ಕೋಬಹುದು ಸರ್, ತಳ್ಳಗೂ ಮಾಡ್ಕೋಬಹುದು ಸರ್. ಸೈಜ್ ಅಡ್ಜಸ್ಟ್ಮೆಂಟ್ ಇರುತ್ತೆ ಸರ್. ಇದು VR 600 ಮಾಡೆಲ್ ಅಂತ ಸರ್. ಇದು 1 ತಾಸಿಗೆ 500 ರಿಂದ 600 ರೊಟ್ಟಿ ಆಗ್ತಾವ್ರಿ ಸರ್. ನಿಮ್ಗೆ ಇದು ಸೈಜ್ 12 ಇಂಚ್ ಬರುತ್ತೆ ಸರ್. ನೀವು 10 ರೂಪಾಯಿಗೆ ಸರ್ 600 ರೊಟ್ಟಿ ತಗೋಬಹುದ್ರಿ ಸರ್. ಹೌದಾ? ಹಾಂ ಸರ್. ಅಷ್ಟು ಈಸಿಯಾಗಿ ಅಷ್ಟು ಚೀಪಾಗಿ ತಗೋಬಹುದು? ಹಾಂ ಅಷ್ಟು ಚೀಪಾಗಿ ತಗೋಬಹುದು ಸರ್. ನಿಮ್ಗೆ ದೊಡ್ಡ ದೊಡ್ಡ ಹೋಟೆಲ್ಗೆಲ್ಲ ಯೂಸ್ ಆಗುತ್ತೆ ಸರ್. ನೀವು ಮನೆಯಲ್ಲಿ ಇಟ್ಕೊಂಡು ಕೂಡ ಬಿಸ್ನೆಸ್ ಮಾಡ್ಬೋದು ಸರ್ ಇದನ್ನ. ಹಾಂ ಸೊ ಇದು ಬಂದು ಎಂಥವ್ರಿಗೆ ಉಪಯೋಗ ಈ ಮಿಷನ್? ಅಂದರೆ ಸರ್ ದೊಡ್ಡ ದೊಡ್ಡ ಹೋಟೆಲ್ ಎಲ್ಲ ಇರ್ತದಲ್ಲ ಸರ್ ಅವ್ರಿಗೆ ಸರ್. ಆಮೇಲೆ ದೊಡ್ಡ ಕುಟುಂಬ ಕೂಡ ಇರ್ತದೆ ಸರ್ ಅವ್ರಿಗೆ ಸರ್. ಮತ್ತು ಫಂಕ್ಷನ್ಸ್ ಎಲ್ಲ ಮಾಡ್ತಿರ್ತಾರೆ ಸರ್ ಅವ್ರಿಗೆ ಸರ್. ಎಲ್ಲ ಕೂಡ ಮದುವೆ ಸಮಾರಂಭಗಳಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ ಸರ್. ಸರ್ ಇದು ನೋಡಿ ಸರ್, ನೀವು ಕೈಯಲ್ಲಿ ನಾದಿ ಇದು 5 kg ಹಿಟ್ಟು ಹಾಕ್ಬೋದು ಸರ್ ಇದರಲ್ಲಿ ನೀವು. ಆಮೇಲೆ ಇದರಲ್ಲಿ ಒಣ ಹಿಟ್ಟು ಕೂಡ ಅದರ ಅಂದರೆ ಹಿಟ್ಟೆಲ್ಲ ಹತ್ಕೋಬಾರ್ದಲ್ಲ ಸರ್, ಅದಕ್ಕೆ ನೀವು ಹಿಟ್ಟು ಕೂಡ ಒಣ ಹಿಟ್ಟು ಕೂಡ ಹಾಕ್ಬೋದು ಸರ್. ಆಮೇಲೆ ಇಲ್ಲಿ ನೋಡಿ ಸರ್, ಸೈಜ್ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ ಸರ್. ಈ ಥರ ಹೊರಗೆ ಮಾಡಿದರೆ ಸರ್ ಇದು ತಿಳು ಬರುತ್ತೆ ಸರ್. ಈ ಥರ ಒಳಗೆ ಮಾಡಿದರೆ ದಪ್ಪ ಬರುತ್ತೆ ಸರ್. ಆ ಥರ ಸೈಜ್ ಕೂಡ ನಾವು ಕಂಟ್ರೋಲ್? ಹಾಂ ಸೈಜ್ ಕೂಡ ನೀವು ಕರೆಕ್ಟಾಗಿ ಇದನ್ನ ಮಾಡ್ಕೋಬೋದು ಸರ್. ಬೆಲ್ಟ್ ಇದೆ ಸರ್, ನೈಲಾನ್ ಬೆಲ್ಟ್ ಇದೆ ಸರ್ ಇದು. ಇದು ಬಂದು ರಿವರ್ಸೇಬಲ್ ಬೆಲ್ಟ್, ಅಂದ್ರೆ ನೀವು ಹಾಕಿದ್ದು ಅದೇ ರೌಂಡ್ ಹೊಡಿತಾ ಇದೆ. ಹಾಂ ಅದೇ ತಗೊಳುತ್ತೆ ಸರ್. ಇದು ಒಂದ್ಸಲ ನಾವು ಮೇಲಕ್ಕೆತ್ತೆ ಹಾಕಿದಾಗ ಸರ್ ತಂತಾನೇ ಮೇಲೆ ತಗೊಂತೇವೆ ಸರ್. ಆಟೋಮೆಟಿಕ್ ರನ್ ಆಗ್ತಾನೆ ಇರುತ್ತೆ. ಹಾಂ ಆಟೋಮೆಟಿಕ್ ರನ್ ಆಗುತ್ತೆ ಸರ್. ಇದರಲ್ಲಿ 600 ರೊಟ್ಟಿ ಆರಾಮಾಗಿ ನೀವು ಒಬ್ಬರೇ ಮಾಡ್ಬೋದು ಸರ್. ಈ ಥರ ಕಟರ್ ಕೂಡ ಚೇಂಜ್ ಮಾಡ್ಬೋದು ಸರ್. ಇದು ಹಪ್ಪಳದ್ದು ಕಟರ್ ರೀ ಸರ್. ಆಮೇಲೆ ಇದು ರೋಟಿ ಕಟರ್ ಸರ್. ಅದನ್ನ ತೆಗೆದ್ಬಿಟ್ಟು ಇದನ್ನ ಹಾಕ್ಬೋದು? ಹಾಂ ಇದನ್ನ ಎಕ್ಸ್ಚೇಂಜ್ ಮಾಡ್ಬೋದು ಸರ್. ಇಲ್ಲ ಕಷ್ಟ ಏನಾದ್ರು? ಇಲ್ಲ ಸರ್, ಸುಲಭವಾಗಿ ಬರುತ್ತೆ ಸರ್. ಹೌದಾ? ಹಾಂ ಸರ್, ಅಷ್ಟೇನು ಆ ಥರ ಇದು ಇಲ್ಲ ಸರ್, ಸುಲಭವಾಗಿ ಬರುತ್ತೆ ಸರ್. ಆಮೇಲೆ ಇವಾಗ ಬೇಸಿಗೆ ಕಾಲ ಏನು ಬಂದಿದೆ ಅಲ್ಲ ಸರ್, ನೀವು ಪಾಪಡ್ ಕೂಡ ಮಾಡ್ಬೋದು ರೀ ಸರ್ ಇದರಲ್ಲಿ. ಅಂದ್ರೆ ಒಂದೇ ಮಿಷನ್ ಅಲ್ಲಿ 2 ಕೆಲಸ 2 ಬಿಸ್ನೆಸ್ ಮಾಡ್ಕೋಬಹುದು? ಹಾಂ ಮಾಡ್ಬೋದು ರೀ ಸರ್. ನೀವು ಚಪಾತಿ, ಪಾಪಡ್, ರೋಟಿ, ಪಾನಿಪುರಿ ಎಲ್ಲನೂ ಕೂಡ ಕಟರ್ ಅಷ್ಟೇ ಚೇಂಜ್ ಮಾಡೋದು ಇರುತ್ತೆ ಸರ್. ನೀವು ಒಂದೇ ಮಷಿನ್ ತಗೊಂಡು ಇದರಲ್ಲಿ ರೋಟಿ, ಪಾಪಡ್, ಚಪಾತಿ, ಪಾನಿಪುರಿ ಬೇರೆ ಬೇರೆ ಬಿಸ್ನೆಸ್ ಕೂಡ ಮಾಡ್ಬೋದು ಸರ್ ಇದರಲ್ಲಿ. ನೋಡಿ ಸರ್, ಇವಾಗೆಲ್ಲ ಹಬ್ಬ ಎಲ್ಲ ಬರ್ತಿದೆ ಅಲ್ಲೇ ಸರ್, ಇಷ್ಟು ಮಷಿನ್ ರೆಡಿ ಆಗಿದ್ದಾವೆ ಸರ್. ಇನ್ನೂ ಅಷ್ಟು ಮಷಿನ್ ಅಲ್ಲೇ ರೆಡಿ ಆಗ್ತಿದ್ದಾವೆ ಸರ್. ಇವಾಗ ನೋಡಿ ಸರ್, ನೀವು ವರ್ಲ್ಡ್ ಸ್ಮಾಲೆಸ್ಟ್ ಮಷೀನ ನೋಡಿದ್ದೀರಿ ಸರ್.
ಇವಾಗ ನೋಡಿ ಸರ್, ಇದು ಮಾಡೆಲ್ VR 300 ಅಂತ ಸರ್. ಇದ್ರ ಪ್ರೈಸ್ ಬಂದ್ಬಿಟ್ಟು 90,000 ಇದೆ ಸರ್. ಇದು 1 ತಾಸಿಗೆ 300ರಿಂದ 400 ರೊಟ್ಟಿ ಆಗ್ತಾವ್ರಿ ಸರ್. ಇದು ಮುಂದೆ 300ರಿಂದ 400 ರೊಟ್ಟಿ ತೆಗಿ. 300ರಿಂದ 400 ರೊಟ್ಟಿ ಆಗ್ತಾವ್ರಿ ಸರ್. ಇದು ಬಂದು ಎಂತವರಿಗೆ ಉಪಯೋಗ ಇದು? ಅಂದ್ರೆ ಸರ್ ಇವಾಗ ಸ್ಟಾರ್ಟಿಂಗ್ ಬಿಸ್ನೆಸ್ ಯಾರು ಮಾಡ್ತಿರ್ತಾರಲ್ಲ ಸರ್, ಅವ್ರಿಗೆ ಯೂಸ್ ಆಗುತ್ತೆ ಸರ್ ಇದು. ಓಕೆ. ಸೊ ಈಗ ಈ 300 ರೊಟ್ಟಿ ಬರುತ್ತಲ್ವಾ, ನಾವು 10 ಅವರ್ ಓಡಿಸ್ಬಿಟ್ಟು ದಿನಕ್ಕೆ 3,000 ರೊಟ್ಟಿ ಮಾಡ್ಬೋದು ಸರ್. ಮಾಡ್ಬೋದು ಸರ್. ಓಕೆ. ಆಮೇಲೆ ಇದು 11.5 ಇಂಚ್ ಕಟರ್ ಬರುತ್ತೆ ಸರ್ ನಿಮಗೆ. ಇಲ್ಲಿದೆ ನೋಡಿ ಸರ್, 11.5 ಇಂಚ್ ಕಟರ್ ಬರುತ್ತೆ. ಇದು 11.5 ಹಾಂ 11.5 ಇಂಚ್ ಬರುತ್ತೆ ಸರ್. ರೊಟ್ಟಿ ಸೈಜ್ ಅದು? ಹಾಂ ರೊಟ್ಟಿ ಸೈಜ್ ರೀ ಸರ್. ಓಕೆ. 11.5 ಇಂಚ್ ಕಟರ್ ಬರುತ್ತೆ ರೀ. ಇಲ್ಲೇ ನೋಡಿ ಸರ್, ನೀವು 5 kg ಹಿಟ್ಟು ಹಾಕ್ಬೋದು ಸರ್. ಅಂದ್ರೆ ಕೈಲನ್ನ ನಾದಿ ನೀವು 5 kg ಹಿಟ್ಟು ಹಾಕ್ಬೋದು ಸರ್. ಆಮೇಲೆ ಇಲ್ಲೇ ಸೈಜ್ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ ಸರ್. ಹಿಂಗೆ ಹೊರಗೆ ತಿರುಗಿಸಿದ್ರೆ ನಿಮ್ಗೆ ತಳಗೆ ಬರುತ್ತೆ ಸರ್, ಒಳಗೆ ತಿರುಗಿಸಿದ್ರೆ ದಪ್ಪ ಅಂತ ಬರುತ್ತೆ ಸರ್. ಆಮೇಲೆ ಇದು 1 year ವಾರಂಟಿ ಇದೆ ಸರ್. 1 year ವಾರಂಟಿ? ಹಾಂ 1 year ವಾರಂಟಿ ಇದೆ ಸರ್. 10 year ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟಿಂಗ್ ವಾರಂಟಿ ಇದೆ. ಇವೆಲ್ಲ ಮಷಿನ್ ಕೂಡ ISO ಸರ್ಟಿಫೈಡ್ ಆಗಿದೆ ಸರ್. ಇವೆಲ್ಲ ಮಷಿನ್ ಕೂಡ 1/2 HP ನ ಬರುತ್ತೆ ಸರ್. ಓಕೆ. ಮೋಟರ್ ಒಳ್ಳೆ ಕ್ವಾಲಿಟಿ ಇರುತ್ತೆ? ಹಾಂ CG ಮೋಟರ್ ಇದೆ ಸರ್. ಡಿಜಿಟಲ್ ಮೀಟರ್ ಅಂತ ಸರ್. ಇದು 150ಕ್ಕಿಂತ ವೋಲ್ಟೇಜ್ ಕಡಿಮೆ ಬಂದರೆ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. 300 ವೋಲ್ಟೇಜ್ಗಿಂತ ಹೆಚ್ಚಿಗೆ ಬಂದ್ರೂ ನಿಮ್ಗೆ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಇದು ಮೋಟರ್ ಯಾವುದೇ ಥರ ಹಾಳಾಗಲ್ಲ ಸರ್. ಇದರಲ್ಲಿ ವೋಲ್ಟೇಜ್ ಏನಾದರೂ ಜಾಸ್ತಿ ಮತ್ತು ಕಮ್ಮಿ ಬಂದರೆ ನಿಮಗೆ ಮೋಟರ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಇದು ಆಟೋಮೆಟಿಕ್ಕು ಕೂಡ ಇದೆ, ಮ್ಯಾನುವಲ್ಲು ಕೂಡ ಇದೆ ಸರ್. ಹಾಂ ಎರಡೂ ಇದೆ ಸರ್. ನೋಡಿ ಸರ್, ಇದು VR 300 ಮಾಡೆಲ್ ಬಗ್ಗೆ ಹೇಳಿದೆ ಸರ್. ಇವತ್ತು ಸ್ಪೆಷಲ್ ಮಾಡೆಲ್ ಬಗ್ಗೆ ಹೇಳ್ತೀನಿ ಸರ್. ಇದು VR 600 ಅಂತ ಸರ್. ಇದು VR 600 ಸರ್. ಇದು ನಿಮ್ಗೆ 1 ತಾಸಿಗೆ 500ರಿಂದ 600 ರೊಟ್ಟಿ ಆಗ್ತಾವ್ರಿ ಸರ್. ಸೊ ಇದು ಬಂದು ಎಂಥವ್ರಿಗೆ ಉಪಯೋಗ ಇದು? ಅಂದರೆ ಸರ್ ದೊಡ್ಡ ಹೋಟೆಲ್ಗೆಲ್ಲ ಯೂಸ್ ಆಗುತ್ತೆ ಸರ್. ಆಮೇಲೆ ನೀವು ಇದು ಮದುವೆ ಸಮಾರಂಭ ಇರುತ್ತೆ ಸರ್, ಆ ಅದಕ್ಕೂ ಯೂಸ್ ಆಗುತ್ತೆ ಸರ್. ಆಮೇಲೆ ಬೆಂಗಳೂರಿಗೆ ಹೋಗಿ ಸುಮ್ಮನೆ ಯಾಕಲ್ಲಿ ಇದನ್ನು ಮಾಡಬೇಕು, ಇಲ್ಲೇ ನಾವು ಮನೆಯಲ್ಲಿ ಬಿಸ್ನೆಸ್ ಮಾಡಿದರೆ ಅದನ್ನು ಕೂಡ ಚಲೋ ಆಗುತ್ತೆ ಸರ್. ಹಾಂ ಸರ್. ಆಮೇಲೆ ಇದು ನೈಲಾನ್ ಬೆಲ್ಟ್ ಕೂಡ ಇರುತ್ತೆ ಸರ್ ಇದಕ್ಕೆ. ಇಲ್ಲೇ ನೋಡಿ ಸರ್, ಇದು ಬಂದು ರಿಟರ್ನ್ ಬೆಲ್ಟ್ ಅಲ್ಲ? ಹಾಂ ರಿಟರ್ನ್ ಬೆಲ್ಟ್ ಸರ್. ಇದು ರಿಟರ್ನ್ ಬೆಲ್ಟ್ಸ್. ಇಲ್ಲಿ ಒಂದ್ಸಲ ನೀವು ಹಿಟ್ಟೇನಾದ್ರೂ ಮೇಲೆ ಹಾಕಿದ್ರೆ ಆಟೋಮೆಟಿಕ್ ಆಗಿ ತಾನೇ ಮೇಲೆ ತೊಗೊಳುತ್ತೆ ಸರ್. ಇದರಲ್ಲಿ ಸರ್ 1,20,000 ಇದೆ ಸರ್. ಆಮೇಲೆ 1,45,000 ಇದೆ ಸರ್. ಇದರಲ್ಲಿ 1 year ವಾರಂಟಿ ಕೂಡ ಬರುತ್ತೆ ಸರ್. 5 years ವಾರಂಟಿ ಕೂಡ ಬರುತ್ತೆ ಸರ್. 5 ವರ್ಷ ವಾರಂಟಿದು ಇದೆಯಾ? ಹಾಂ 5 ವರ್ಷ ವಾರಂಟಿ ಕೂಡ ಇರುತ್ತೆ ಸರ್. ಆಮೇಲೆ ನಿಮಗೆ ಇದರಲ್ಲಿ 10 years ಮಷಿನ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟಿಂಗ್ ವಾರಂಟಿ ಕೂಡ ಇರುತ್ತೆ ಸರ್. ಇದರಲ್ಲಿ ನೋಡಿ ಸರ್, ಸ್ಪೆಷಲ್ ಮಷಿನ್ ಇದೆ ಸರ್ ನಮ್ಮ ಹತ್ರ. ನಿಮ್ಮ ಕಡೆ ಏನಾದರೂ ಸ್ಪೇಸ್ ಕಮ್ಮಿ ಇದ್ದರೆ ಈ ಥರ ಮಷಿನ್ ಕೂಡ ನೀವು ಯೂಸ್ ಮಾಡಿದೆ ಸರ್. ಆಮೇಲೆ ಬೆಲ್ಟ್ ಕೂಡ ಸಣ್ಣದಾಗೆ ಇರುತ್ತೆ ಸರ್. ಸೈಜ್ ಕೂಡ ಕಡಿಮೆ? ಹಾಂ ಸೈಜ್ ಕೂಡ ಕಡಿಮೆ ಆಗಿರುತ್ತೆ ಸರ್. ನಾವು ಓನಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತೇವಲ್ಲ ಸರ್, ಇಲ್ಲಿ ಸ್ಪೇರ್ಸ್ ಎಲ್ಲ ಸಿಗ್ತಾವೆ ಸರ್ ನಮಗೆ. ನೋಡಿ ಸರ್, ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಏರಿಯಾ ಸರ್. ಎಲ್ಲ ಇಲ್ಲೇ ರೆಡಿ ಆಗೋದಾ? ಹಾಂ ಎಲ್ಲ ಇಲ್ಲೇ ರೆಡಿ ಆಗೋದು ಸರ್. ಇದು ನೋಡಿ ಸರ್, ಇದು ನಾವೇ ರೆಡಿ ಮಾಡೋದು ಸರ್. ಇದು ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ ಸರ್. ನೋಡಿ ಸರ್, ವೆಲ್ಡಿಂಗ್ ಮಾಡ್ತಿದ್ದಾರೆ ಸರ್. ಮಷಿನ್ ಕೂಡ ಇದೆ ಸರ್ ಡೈದು. ಅಂದರೆ ಡೈ ಎಲ್ಲ ಹಾಕಿ ರೆಡಿ ಮಾಡೋದಾ? ಹಾಂ ಸರ್, ಕಟರ್ಸ್ ಎಲ್ಲ ರೆಡಿ ಮಾಡೋದು ಸರ್ ಇದು. ಇಲ್ಲಿ ಸೈಜ್ ಕೂಡ ತೋರಿಸ್ತೀನಿ ಬನ್ನಿ ಸರ್. ಇದು ಎಲ್ಲ ಥರದ ಸೈಜು ನಿಮ್ಗೆ ಇದು ಡೈ ಇರುತ್ತೆ ಸರ್. ನಿಮಗೆ ರೋಟಿ, ಪಾಪಡ್, ಚಪಾತಿ, ಪಾನಿಪುರಿ ಎಲ್ಲ ಕೂಡ ಡೈ ಕೂಡ ಸಿಗುತ್ತೆ ಸರ್. ಸರ್ ನಮ್ಮಲ್ಲಿ ಎಲ್ಲ ಐಟಮ್ಸ್ ಕೂಡ ಸಿಗುತ್ತೆ. ಇಲ್ಲಿ ನೋಡಿ ಸರ್, ಪಲ್ವರೈಸರ್ ಮಷಿನ್ ಫುಲ್ಲಿ ಆಟೋಮೆಟಿಕ್ ಇದೆ ಸರ್. ಇಲ್ಲಿ ನೋಡಿ ಸರ್, ಇವೆಲ್ಲ ಎಷ್ಟು HP ಇದು? ಇದೆಲ್ಲ 2 HP 3 HP ಇದಾವೆ ಸರ್. ನಿಮಗೆ ಮನೆಯಲ್ಲೇ ಯೂಸ್ ಮಾಡ್ಕೋಬೋದು ಸರ್. ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಆಮೇಲೆ ಮೆಣಸಿನ್ಕಾಯಿ ಪುಡಿ ಮಾಡ್ಕೋಬೋದು ಸರ್. ಅರಿಶಿನ ಪುಡಿ ಎಲ್ಲ ಕೂಡ ಮಾಡ್ಕೋಬೋದು ಸರ್. ಬೆಳ್ಳುಳ್ಳಿ ಸುಲಿದ ಮಷಿನ್ ಕೂಡ ಇದೆ ಸರ್. ಚಪಾತಿ ಪ್ರೆಸ್ಸಿಂಗ್ ಮಷಿನ್ ಕೂಡ ಇದೆ ಸರ್. ಆಮೇಲೆ ವೆಜಿಟೇಬಲ್ ಕಟಿಂಗ್ಸ್ ಕೂಡ ಮಾಡ್ಬೋದು ಸರ್. ಆಮೇಲೆ ನೀವು ನಾನ್ ವೆಜ್ ಎಲ್ಲ ಅಂದರೆ ಮಸಾಲ ಎಲ್ಲ ರೆಡಿ ಮಾಡ್ತಿರಲ್ಲ ಸರ್, ಇದು ಗ್ರೇವಿ ಮಷಿನ್ ಕೂಡ ಸಿಗುತ್ತೆ ಸರ್ ನಮ್ಮ ಹತ್ರ. ನಮ್ಮಲ್ಲಿ 5 kg ಇಂದ 50 kg ಮಟ್ಟ ಹಿಟ್ಟು ಕಲಿಸೋ ಮಷಿನ್ ಸಿಗುತ್ತೆ. ನೋಡಿ ಸರ್, ನಮ್ಮಲ್ಲಿ 2 ಬರ್ನರ್ ಸ್ಟೋವ್ ಕೂಡ ಇದೆ ಸರ್. 4 ಬರ್ನರ್ ಸ್ಟೋವ್ ಕೂಡ ಇದೆ ಸರ್. ಆಮೇಲೆ ನೀವು ಚಪಾತಿ ಮತ್ತು ರೋಟಿ ಬೇಯಿಸೋದು ಕೂಡ ನಮ್ಮಲ್ಲಿ ಸಿಗುತ್ತೆ ಸರ್. ನೀವು ನೋಡಿ ಸರ್, ವಿರಾಜ್ ಗ್ಲೋಬಲ್ ಮಷಿನರಿಗೆ ಬಂದರೆ ನಿಮ್ಗೆ ರೊಟ್ಟಿ ಮಷಿನಿಂದ ಹಿಡಿದು ಹಿಟ್ಟು ಕಲಿಸೋ ಮಷೀನು, ಆಮೇಲೆ ಸ್ಟೋವ್ ಬರ್ನರು ಎಲ್ಲ ಕೂಡ ನಮ್ಮಲ್ಲಿ ಒಂದೇ ಫ್ಯಾಕ್ಟ್ರಿಯಲ್ಲಿ ಸಿಗುತ್ತೆ ಸರ್. ನೀವು ಬೇರೆ ಫ್ಯಾಕ್ಟ್ರಿಗೆ ಹೋಗೋದು ಅವಶ್ಯಕತೆ ಇರಲ್ಲ ಸರ್. ಸೊ ಈಗ ನಾವು ಮಿಷನ್ ತಗೊಂಡು ಹೋಗ್ತೀವಿ, ಸರ್ವಿಸ್ ಬಂದ್ಬಿಟ್ಟು ಹೇಗೆ ಕೊಡ್ತೀರಾ ಸರ್? ಇದು ನಮ್ಮ ಮಷೀನ್ ಎಲ್ಲ 1 year ಫ್ರೀ ಸರ್ವಿಸ್ ಇರುತ್ತೆ ಸರ್. ನಮ್ಮವ್ರು ಬಂದಿರ್ತಾರಲ್ಲ ಸರ್, ನೀವು ಬಸ್ ಚಾರ್ಜ್ ಎಲ್ಲ ಕೊಡಬೇಕು ಸರ್. ಅಂದರೆ 1 year ಏನೇ ರಿಪೇರಿ ಇದ್ರೂ ನೀವು ಮಾಡ್ಕೊಡ್ತೀರಾ? ಹಾಂ, ಏನೇ ರಿಪೇರಿ ಇದ್ರೂ ಮಾಡಿಕೊಡ್ತೀವಿ ಸರ್. ಸರ್ ಡೆಲಿವರಿ ಹೇಗೆ ಅಂದರೆ ನಿಮ್ಮದು ಓನ್ ವೆಹಿಕಲ್ ಇದ್ದರೆ ಓನ್ ವೆಹಿಕಲ್ ಕೂಡ ಕೊಡ್ತೇವೆ ಸರ್. ಇಲ್ಲಾಂದರೆ VRL ಇದೆ ಸರ್, VRLಗೂ ಹಾಕ್ತೇವೆ ಸರ್. ಇಲ್ಲಾಂದರೆ ನಮ್ಮದು ಓನ್ ವ್ಯಾನ್ ಇದೆ ಸರ್, ಅದರಲ್ಲೂ ಕೂಡ ನಾವು ಡೆಲಿವರಿ ಇದು ಮಾಡ್ತೇವೆ ಸರ್. ಹಾಂ ಹೌದು ಸರ್, ಬಾಡಿಗೆ ಕೊಡಬೇಕು ಸರ್. ಸೊ ಈಗ ಮಿಷನ್ಗೆ ಏನಾದರೂ ಸಬ್ಸಿಡಿ ಸಿಗುತ್ತಾ? ಹಾಂ ಸಬ್ಸಿಡಿ ಸಿಗುತ್ತೆ ಸರ್. ನಿಮ್ಗೆ 50% ಸಬ್ಸಿಡಿ ಇರುತ್ತೆ, ಅದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಸರ್. ಹೌದಾ? ಹಾಂ ಸರ್. ಅಂದರೆ ಅದಕ್ಕೆ ಇನ್ವಾಯ್ಸ್ ಕೊಡೋದು, ಕೊಟೇಶನ್ ಕೊಡೋದು ಎಲ್ಲ? ಹಾಂ ಕೊಟೇಶನ್ ಕೊಡ್ತೇವೆ ಸರ್. ನೀವು ಬ್ಯಾಂಕಿಗೆ ಹೋಗಿ ಲೋನ್ ಅಪ್ರೂವಲ್ ಮಾಡ್ಕೊಂಬರ್ರಿ ಸರ್. ನಿಮ್ಗೆ 50% ಸಬ್ಸಿಡಿ ನಾವು ಹೆಲ್ಪ್ ಮಾಡ್ತೇವೆ ಸರ್. ಸರ್ ನಮ್ಮ ಕಂಪ್ನಿ ಹೆಸರು ಬಂದು ವಿರಾಜ್ ಗ್ಲೋಬಲ್ ಮಷಿನರಿ ಸರ್. ಇದು ಸ್ಟೀಲ್ ಫ್ಯಾಕ್ಟ್ರಿ ಬಸ್ ಸ್ಟ್ಯಾಂಡ್ ಹತ್ತಿರ ಇದೆ ಸರ್. ನೀವು ಬ್ಯಾಂಕ್ ಸರ್ಕಲ್ ಹೋಗೋಕ್ಕಿಂತ ಮುಂಚಿತವಾಗಿ ನಿಮ್ಗೆ ಫ್ಯಾಕ್ಟ್ರಿ ಸಿಗುತ್ತೆ ಸರ್. ನಮ್ಮ ಫ್ಯಾಕ್ಟ್ರಿ ಬಂದು ತಾರಿಹಾಳ್ ಇಂಡಸ್ಟ್ರಿಯಲ್ ಏರಿಯಾ, ಹುಬ್ಬಳ್ಳಿ. ನಮ್ಮ ನಂಬರು ವಿಡಿಯೋದಲ್ಲಿ ಕೊಟ್ಟಿರ್ತೀವಿ. ನಿಮಗೆ ಏನಾದರೂ ಪ್ರೈಸ್ ಡೀಟೇಲ್ಸ್ ಆಗಲಿ, ಮಷಿನ್ ಡೀಟೇಲ್ಸ್ ಆಗಲಿ ಕಾಲ್ ಮಾಡಿ ಸರ್, ನಾವು ಹೇಳ್ತೀವಿ ಸರ್ ನಿಮಗೆ. ಈ ಮಷಿನ್ ಏನಂದ್ರೆ ಆಲ್ ಇನ್ ಒನ್ ಮಷಿನ್ ಇದೆ. ಇದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಇದರೊಳಗೆ
ಕೋಡುಬಳೆ, ಶಂಕರಪಾಳಿ, ಸಮೋಸೆ ಸ್ವೀಟು, ಪಾನಿಪುರಿ, ಪಾಪಡ್, ಹಪ್ಪಳ ಎಲ್ಲ ಮಾಡ್ಬೋದು ಇದ್ರೊಳಗೆ. ಹೌದಾ? ರೊಟ್ಟಿನೂ ಮಾಡ್ಬೋದು. ಸ್ಪೆಷಲ್ ಏನಂದ್ರೆ so ಅದು ಇಟ್ಟು ಬಿಟ್ಟು ಇದು ಮೈದಾದಲ್ಲೂ ಮಾಡ್ಕೋಬಹುದು. ಮೈದಾದಲ್ಲೇ ಮಾಡ್ಬೋದು. ಅದ್ರೊಳಗೆ ಮೈದಾ ಹಿಟ್ಟು ಬರೋದಿಲ್ಲ ಸರ್. ಮೈದಾ ಸಲುವಾಗಿ ಸ್ಪೆಷಲ್ ಮಾಡಿದ ಮಷಿನ್ ಇದು. ಓಕೆ, ಇದರಲ್ಲಿ ಮತ್ತೆ ರೊಟ್ಟಿನೂ ಮಾಡ್ಕೋಬಹುದು. ರೊಟ್ಟಿನೂ ಮಾಡ್ಬೋದು. ನಾರ್ಮಲ್ ರೊಟ್ಟಿ ಮಾಡ್ತಾರಲ್ಲ ಅದ್ರೊಳಗೆ ಏನು ಸೇಮ್ ರೊಟ್ಟಿ ಏನು ಮಾಡ್ತಾರಲ್ರಿ, ಸೇಮ್ ರೊಟ್ಟಿನೂ ಮಾಡ್ಬೋದು, ಚಪಾತಿನೂ ಮಾಡ್ಬೋದು. ಸೊ ಇದರಲ್ಲಿ ಇಷ್ಟೊಂದು ಅಡಿಷನಲ್ ಇದೆ ಸ್ಪೆಷಲಿ ಮೈದಾ ಸಲುವಾಗಿ, ಮತ್ತೇನಿಲ್ಲ. ಇಷ್ಟೆಲ್ಲ ಇದೆ ಏನಕ್ಕೆ? ಇವೆಲ್ಲ ಚಪಾತಿ ಬರಕ್ಕಾಯ್ವು? ಇದು ಲಟ್ಸಕ್ಕೆ ಸರ್. ಇಲ್ಲಿ ಲಟ್ಸ್ ಬರ್ತೈತಲ್ಲ, ಇದು ಡಬಲ್ ಸಲ ಲಟ್ಸ್ ಬಂದ್ರೆ ಹದ ಚಲೋ ಬರ್ತೈತೆ ಅಂತೇಳಿ. ಸೊ ಅಂದ್ರೆ ಇವು ಮೂರು ಫಿಕ್ಸ್ ಆಗಿರುತ್ತೆ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ ಸರ್. ಇದು ಲಟ್ಸೋದೆ ಸೇಮ್. ಇದೇನು ಮಾಡ್ತೈತಲ್ಲ ಇದ್ರ ಕೆಲಸ ಸೇಮ್, ಇದು ಪ್ರೊಸೆಸ್ ಇದು ಸೇಮ್ ಮಾಡ್ತೈತಿ. ಇದು ಕಟಿಂಗ್ ಡೈ ಸರ್. ಇದು ನೀವೇನು ಶಂಕರಪಾಳಿ ಡೈ ಕುಂದಿಸ್ಬೋದು, ಆಮೇಲೆ ಪಾನಿಪುರಿ ಡೈ ಕುಂದಿರ್ಸೋದು ಅಡ್ಜಸ್ಟ್ ಮಾಡ್ಕೋಬೇಕಾ? ಅಡ್ಜಸ್ಟ್ ಅದಕ್ಕೆ ಸ್ಪೆಷಲ್ ಡೈ ಬೇರೆ ಬೇರೆ ಸಿಗ್ತೈತೆ ರೀ. ಶಂಕರಪಾಳಿ ಬೇಕಂದ್ರೆ ಶಂಕರಪಾಳಿ ಇದೆ, ಪಾನಿಪುರಿ ಬೇಕಂದ್ರೆ ಪಾನಿಪುರಿ ಇದೆ, ಆಮೇಲೆ ಕೋಡ್ ಬೆಳೆಸ್ಬೇಕಂದ್ರೆ ಹಾಂ ಸರ್. ಇದು ಮಾಡಬೇಕಂದ್ರೆ ಇದೇನು ಕೂಡಿಸ್ಬೇಕಾ? ಇಲ್ಲಿ ಕೂಡಿಸ್ಬೇಕು, ಚೇಂಜ್ ಮಾಡ್ಬೇಕು ಸರ್. ಇದು ಚೇಂಜ್ ಮಾಡ್ಬೇಕಾಗ್ತದೆ. ನೀವು ಇಲ್ಲಿ ಯಾವ ಡೈ ಕುಂದಿರ್ಸಿದ್ರೆ ಅದೇ ಡೈ ಬರ್ತೈತೆ ರೀ. ನಿಮಗೆ ಸ್ವೀಟ್ ಇಲ್ಲಿ ಬರ್ತಾ ಇದೆ ನೋಡ್ರಿ, ಮೈದಾ ಹಿಟ್ಟಿಂದ ಇದೆ. ಮೈದಾ ಹಿಟ್ಟಿಂದ ರೀ. ಸೊ ಈ ಥರ ಬರುತ್ತೆ, ಈ ಥರ ಕಟಿಂಗ್ ಆಗಿ ಬರ್ತದೆ. ನಮಸ್ಕಾರ ರೀ. ನಾವು ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲೆ ಆಲೂರ್ಲಿಂದ ಬಂದಿವಿ. ಕಂಪ್ನಿ ಅದವ್ರೆ ರೊಟ್ಟಿ ಕೇಳ್ತಾರ, ಅದ್ರ ಸಲುವಾಗಿ ಸೇಲಕ್ಕೆ ಅದಕ್ಕೆ ತೊಗೊಳಕ್ ಬಂದಿವಿ. ಚೆನ್ನಾಗಿತ್ತು ರೀ ಕ್ವಾಲಿಟಿ. ಬೇರೆ ಕಡೆ ಅಡ್ಡಾಡಿ ಬಂದಿವಲ್ಲ, ಇಷ್ಟು ಸರಿ ಇದ್ದಿಲ್ಲ. ಇದ ಚಲೋ ಐತಿ. ಇವರು ಮೊದ್ಲ ತರಿಸಿದ್ರು ಒಂದು 2 ಮಿಷನ್. ಇದು ಒಂದು ಇಟ್ಟು ಕಲ್ಸದ್ರ, ಇದು ಜೋಳ ಹಾಕದ್ರಿ, ಇಟ್ಟಂಗಿರಣಿ, ಇದು ಒಲಿ ರೀ. ಇವ್ 4 ಸಾಮಾನು ತಗೊಂಡಿವಿ. ರೊಟ್ಟಿ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕ ಮತ್ತೆ ಏನು ಖಾಲಿ ಇರೋದಕ್ಕಿಂತ ಮಾಡ್ಕೊಂಡ್ ಹೋಗ್ರಿ. ಮನೆಗೆ ಹೆಣ್ಮಕ್ಳು ಬ್ಯಾಂಕ್ ಲೋನ್ ಮಾಡಿವ ಅಂದ್ರೆ ಇವತ್ತೇ ತಗೊಂಡು ಹೋಗ್ಬಿಡ್ತೀವಿ. ಈಗ ಬಂದಿವಿ, ಭಾಳತ್ತಾಗಿಲ್ಲ. 2 ತಾಸು 1 ತಾಸು ನೋಡಿ ತೊಗೊಂಡ್ಬಿಟ್ವಿ. ಹಂಗೆ ಲೋಡ್ ಮಾಡ್ಕೊಂಡು ಹೋಗೋದ್ರಿ. ಸಬ್ಸಿಡಿ ಯಾವ ರೀತಿ ಇದೆ ಅಂದರೆ 50% ಸಬ್ಸಿಡಿ, 50% ಸಬ್ಸಿಡಿ ಇದೆ. 35% ಕೇಂದ್ರ ಸರ್ಕಾರ ಕೊಡುತ್ತೆ, 35%. 15% ನಮ್ಮ ರಾಜ್ಯ ಸರ್ಕಾರ, ಅಂದರೆ ಎರಡೂ ಸೇರಿಬಿಟ್ಟು ಈಗ 50% ಸಬ್ಸಿಡಿ ಫಲಾನುಭವಿಗಳಿಗೆ ಒಂದು 2 ರಿಂದ 3 ತಿಂಗಳನ್ನೇ ಬಂದು ಸಹ ಅವ್ರ ಅಕೌಂಟಿಗೆ ಜಮಾ ಆಗುತ್ತೆ. ಸೊ ಈಗ ನಾವು ಮಿಷನ್ ತಗೊಂಡು ಹೋದ್ಮೇಲೆ ಸಬ್ಸಿಡಿ ಕ್ಲೈಮ್ ಮಾಡಬೇಕಾ ಹೇಗೆ ಸರ್? ಇಲ್ಲ ಸರ್, ಫಸ್ಟ್ ಏನಂದರೆ ಈ ಕೊಟೇಶನ್ ತೊಗೊಂಡು ಹೋಗಬೇಕು. ಹೋಗೋ ಬ್ಯಾಂಕ್ ಅಪ್ರೋಚ್ ಆಗಬೇಕು ಮೊದಲು. ಯಾಕೆ ನಮಗೆಲ್ಲ ನೀವೇ ಹೆಲ್ಪ್ ಮಾಡ್ತೀರಾ? ನಾವು ಹೆಲ್ಪ್ ಮಾಡ್ತೀವಿ ಸರ್. ನಾನು ಅಪ್ರೋಚ್ ಎಲ್ಲ ಸೇರಿ PMFMEಯಲ್ಲಿ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಹಲವಾರು ಜಿಲ್ಲೆಗಳಲ್ಲಿ ನಾನು ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಇದ್ದೀನಿ. ನಮ್ಮ ಕೆಲಸ ಏನಪ್ಪ ಅಂತಂದರೆ, ಇದು ಕಸ್ಟಮರ್ ಬಂದು ಕೊಟೇಶನ್ ತೊಗೊಂಡು ಮೊದಲು ಬ್ಯಾಂಕ್ ಅಪ್ರೋಚ್ ಆಗಬೇಕು. ಬ್ಯಾಂಕ್ ಅಪ್ರೋಚ್ ಆದ ತಕ್ಷಣ ಬ್ಯಾಂಕಲ್ಲಿ ಮೊದಲು ಸಿಬಿಲ್ ನೋಡ್ತಾರೆ. ಫಸ್ಟಿಗೆ ಸಿಬಿಲ್, ಬ್ಯಾಂಕ್ ಲೋನ್ ಅಂದರೆ ಸಿಬಿಲ್ ಎಲ್ಲ ಚೆಕ್ ಮಾಡಿ, ಸಿಬಿಲ್ ಕರೆಕ್ಟ್ ಇದೆ ಅಂದ್ರೆ ಅವರೆಲ್ಲ ಕೊಟೇಶನ್ ತೊಗೊಂಡು ಹೋಗಬೇಕು. ನಮ್ಮನ್ನು ಅವಾಗ ಕಾಂಟ್ಯಾಕ್ಟ್ ಮಾಡಬೇಕು. ಅಂದರೆ ಕೊಟೇಶನ್ ತೊಗೊಂಡು ನಿಮ್ಮ ಹತ್ರ ಬಂದರೆ ಸಾಕ್ರಿ. ಕೊಟೇಶನ್ ಹೋಗೋ ಅವಶ್ಯಕತೆ ಇಲ್ಲ. ಅಲ್ಲ, ಬ್ಯಾಂಕ್ ಹೋಗಬೇಕು. ಅವ್ರು ನೀಡಿದ್ರೆ ನಾವು ಸಹ ಬ್ಯಾಂಕಿಗೆ ಅವ್ರ ಜೊತೆ ಹೋಗಬೇಕು. ಹೋಗಿ ಬ್ಯಾಂಕಲ್ಲಿ ಲೋನ್ ಬಗ್ಗೆ ಎಲ್ಲ ಕೇಳ್ಕೊಂಡು ಅವ್ರು ಸಿಬಿಲ್ ಚೆಕ್ ಮಾಡಿ ಲೋನ್ ಬರುತ್ತಪ್ಪ ಅಂತ ಹೇಳಿದ್ರೆ ನಾವು ಏನು ಮಾಡ್ತೀವಿ, ಡಾಕ್ಯುಮೆಂಟೇಷನ್ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅದನ್ನೆಲ್ಲ ನಾವೇ ರೆಡಿ ಮಾಡಿ ಕಸ್ಟಮರಿಗೆ ಕೊಟ್ಟು ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ. ಆಮೇಲೆ ಲೋನ್ ಮಾಡಿಸ್ಕೊಡ್ತೀರಾ? ಆಮೇಲೆ ಸ್ಕೀಮು ಹೆಂಗೆ? ಲೋನ್ ಆದ ಒಂದು 3 to 4 ಮಂತ್ಸಲ್ಲಿ ಅವ್ರಿಗೆ 50% ಸಬ್ಸಿಡಿ ಬರುತ್ತೆ. ಆದರೆ 3 ವರ್ಷ ಲೋನ್ ಕ್ಲೋಸ್ ಮಾಡುವಂಗಿಲ್ಲ ಬ್ಯಾಂಕಲ್ಲಿ. 3 ವರ್ಷ ಲೋನ್ ಓಪನ್ ಇರುತ್ತೆ. 3 ವರ್ಷ ಆದ ತಕ್ಷಣ ಆ ಸಬ್ಸಿಡಿ ಬ್ಯಾಂಕ್ ಲೋನಿಗೆ ಜಮಾ ಆಗಿ ಲೋನ್ ಕ್ಲೋಸ್ ಮಾಡ್ಬೋದು. ಸೊ ಈಗ ನಾವು ಲೋನ್ ತೊಗೊಂಡ್ರೆ ಮಾತ್ರ ಸಬ್ಸಿಡಿನ, ಇಲ್ಲ ಅಂದ್ರೂ ಸಬ್ಸಿಡಿ? ಇಲ್ಲ ಸರ್, ಲೋನ್ ತೊಗೊಳ್ಳೇಬೇಕು. ಲೋನ್ ತೊಗೊಂಡ್ರೆ ಸಬ್ಸಿಡಿ ಬರುತ್ತೆ.